ಗೃಹ ಮಂತ್ರಿಯನ್ನ ಸಾಂವಿಧಾನಿಕ ಹುದ್ದೆಯನ್ನೇ ಗೂಂಡ ಅಂತ ಕರೆಯುವ ಮಟ್ಟಕ್ಕೆ ಅಭಿಷೇಕ್ ಬ್ಯಾನರ್ಜಿ ಪಬ್ಲಿಕ್ ಅಲ್ಲಿ ಗುಡುಗಿದ್ದನ್ನ ನೋಡಿದ್ದೆವು. ಪಾಪಕರ್ಮಗಳಿಗೆ ಪ್ರಾಯಶ್ಚಿತ ಏನಾದ್ರೂ ಹಿಂದೆ ನಾವು ಅಂದುಕೊಳ್ತಾ ಇದ್ದೆವು, ಸ್ವರ್ಗ ನರಕದ ಕಲ್ಪನೆ ಇದೆ. ನೋ, ಕಲಿಯುಗ ಇದು, ಇಲ್ಲೇ ಅನುಭವಿಸಬೇಕು ನೀವು. ಅಭಿಷೇಕ್ ಬ್ಯಾನರ್ಜಿ ದೀದಿ ಇಡೀ ಟಿಎಂಸಿಯ ಚಂಡಾಲರನ್ನ ಹೆಡೆಮುರಿ ಕಟ್ಟಿ ಇವತ್ತು ಜೈಲಿಗಟ್ಟುತ್ತಾ ಇರುವಂತ ಸುವೇಂದು ಅಧಿಕಾರಿಯವರ ಕಾರ್ಯವೈಖರಿಯನ್ನು ಗಮನಿಸಿದರೆ ಅವೆಲ್ಲವೂ ಸತ್ಯವಾಗಿ ಕಣ್ಣಿಗೆ ಗೋಚರಿಸ್ತಾ ಇದೆ. ಕಣ್ಣೀರು ಸುರಿಸ್ತಾ ದಿವ್ಯ ಮೌನದಲ್ಲಿ ಇಡೀಯದಾಗಿ ತಿರುಗಾಡಿದ್ರು. ಜನ ಕರುಳಿಂದ ಓಟ್ ಹಾಕಿದ್ರು, ಬೆರಳಿಂದಲ್ಲ. ಈ ದೀದಿಯ ದರ್ಬಾರಿನ ಆ ಹಿಂಸಾತ್ಮಕವಾದಂತ ಎಲ್ಲ ಕ್ಷಣಗಳಿಗೆ ರೋಸಿ ಹೋದಂತ ಮನುಷ್ಯರು ಇವತ್ತು ಅವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಮೇಲೆ ಇವತ್ತು ಮೊಟ್ಟೆ ಮರ್ದನ ಆಗಿದೆ ಅಂತ ಆದ್ರೆ ಅದು ಹೊಟ್ಟೆಯೊಳಗಿನ ಸಿಟ್ಟು, ಬಂಗಾಳಿಗರ ಹೊಟ್ಟೆಯೊಳಗಿನ ಸಿಟ್ಟದು. ಅರ್ಜಿಕಾರ್ ಪ್ರಕರಣ, ಆ ಹಸುಳೆ ಆ ಮಗುವಿನ ಮೇಲೆ ಅಂತ ಭೀಭತ್ಸ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತವರನ್ನ ಇದೇ ದೀದಿ ರಕ್ಷಿಸ್ಲಿಕ್ಕೆ ಏನೆಲ್ಲ ಮಾಡಿದ್ರು. ಆ ತಾಯಿ ಇದೇ ಮಮತಾ ಬ್ಯಾನರ್ಜಿ ಅವರ ಮನೆಗೆ ಸವೆಸಿದ ಚಪ್ಪಲಿ ಹರಿದ ಕತೆ, ಕಾರುಣ್ಯದ ಕತೆ ಅದು. ಕಣ್ಣೆತ್ತಿ ಕೂಡ ನೋಡಿಲ್ಲ. ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೆಲವು ಜನ ಕಮೆಂಟ್ ಮಾಡ್ತಾ ಇದ್ರು, ನಿರಂತರವಾಗಿ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರ ಆಡಳಿತದ ವೈಖರಿಯನ್ನ, ಬದಲಾವಣೆಯ ಮಹಾಪರ್ವವನ್ನ ನಿರಂತರವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಂತ ತಾವು ಈ 1-2-3 ದಿನದಲ್ಲಿ ಅದರ ಬಗ್ಗೆ ಹೆಚ್ಚು ಮಾತಾಡಿಲ್ಲ ಅಂತ. ರಾಜ್ಯ ರಾಜಕಾರಣ, ಡಿಕೆಶಿ ಮುಖ್ಯಮಂತ್ರಿ ಆಗುವಂತ ಪರ್ವಕಾಲ, ಸಿದ್ದರಾಮಯ್ಯನವರ ನಿರ್ಗಮನ, ಇದರ ಮೇಲೇನೆ ಹೆಚ್ಚು ಮಾತಾಡ್ತಾ ಇದ್ದದ್ರಿಂದ ಪಶ್ಚಿಮ ಬಂಗಾಳದ ಬಗ್ಗೆ ಒಂದು ಅನಿವಾರ್ಯದ ಒಂದು ಬಿಡುವು ಪ್ರಾಪ್ತವಾಗಿತ್ತು ಅಂತ ಅಂದ್ಕೊಳ್ತೇನೆ. ರಾಷ್ಟ್ರಹಿತ, ಜನಹಿತ, ರಾಜ್ಯ ಹಿತದ ದೃಷ್ಟಿಯಿಂದ ಭವಿಷ್ಯದಲ್ಲಿ ಬಂಗಾಳವನ್ನ ಒಂದು ಹಿಂದೂ ರಾಜ್ಯವಾಗಿ ಸಶಕ್ತವಾಗಿ ಕಟ್ಟುವ ನೆಲೆಯಲ್ಲಿ, ಭಾರತದ ಒಂದು ಭದ್ರತೆಯ ದೃಷ್ಟಿಯಿಂದ ಬಂಗಾಳ ಮತ್ತು ಪಾಕಿಸ್ತಾನದ ಗಡಿಯನ್ನ ಶಾಶ್ವತವಾಗಿ ಭದ್ರಗೊಳಿಸುವ ದಿಕ್ಕಿನಲ್ಲಿ ಗೂಂಡಾಗಿರಿ, ಹಿಂಸಾಚಾರ, ಭ್ರಷ್ಟಾಚಾರ, ಅತ್ಯಾಚಾರ ಕಳೆದ 15 ವರ್ಷದಲ್ಲಿ ನಿತ್ಯ ನಿರಂತರವಾದಂತ ದಿನಚರಿಯಾದಂತ ಬಂಗಾಳವನ್ನ ಸಂಪೂರ್ಣವಾಗಿ ಶುದ್ಧೀಕರಿಸುವಂತ ದೃಷ್ಟಿಯಲ್ಲಿ ಸುವೇಂದು ಅಧಿಕಾರಿ ಅತ್ಯಂತ ದಿಟ್ಟವಾದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಿಮಗೆ ನೆನಪಿದೆ, 30 ವರ್ಷಗಳಿಂದ ಅತ್ಯಂತ ಭಯಾನಕವಾಗಿ ಕಾಡ್ತಾ ಇದ್ದಂತ ಕೋಲ್ಕತ್ತಾ ಏರ್ಪೋರ್ಟಿನ ಮಸೀದಿಯನ್ನ ತೆರವುಗೊಳಿಸಲಿಕ್ಕೂ ಕೂಡ ಕೇವಲ 15-20 ದಿನದಲ್ಲೇ ಸುವೇಂದು ಅಧಿಕಾರಿ ನಿರ್ಣಾಯಕವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಚಿಕನ್ ನೆಕ್ ಇರಬಹುದು, ಗಡಿ ಭದ್ರತೆ ಇರಬಹುದು, ಗೂಂಡಾಗಳು ಚಡ್ಡಿಯ ಮೇಲೆ ನಂಬರ್ 1 ನಂಬರ್ 2 ಗೂಂಡಾಗಳನ್ನ ಮೆರವಣಿಗೆ ಮಾಡಿ ತೆಗೆದುಕೊಂಡು ಹೋಗಿ ಜೈಲಿಗೆ ಅಟ್ಟುತ್ತಾ ಇದ್ದಾರೆ. ಆಮೇಲೆ ಜನ ಯಾವ ಮಟ್ಟದಲ್ಲಿ ರೋಸಿ ಹೋಗಿದ್ದಾರೆ ಈ ಟಿಎಂಸಿಯ ಗೂಂಡಾಗಿರಿಗೆ, ಭ್ರಷ್ಟಾಚಾರಕ್ಕೆ, ಅತ್ಯಾಚಾರಕ್ಕೆ ಅಂತಂದ್ರೆ ಕಂಡಲ್ಲಿ ಟಿಎಂಸಿಯ ಕಾರ್ಯಕರ್ತರನ್ನಷ್ಟೆಲ್ಲ ಟಿಎಂಸಿ ನಾಯಕರನ್ನು ಕೂಡ ಅಡ್ಡಗಡ್ತಾ ಇದ್ದಾರೆ. ಚೋರ್ 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 ಅಂತ ಕಿರಿಚ್ತಾ ಇದ್ದಾರೆ. ಮತ್ತೆ ಅವರ ಮೇಲೆ ದಾಳಿ ಮಾಡುವ ಮಟ್ಟಕ್ಕೆ ತಮ್ಮ ಮನೋಸ್ಥಿತಿಯನ್ನ ಅವರು ಕಳ್ಕೊಂಡಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಹಿಂಸಾಚಾರದ ಆತ್ಯಂತಿಕ ಸ್ಥಿತಿಯನ್ನ ಅವರು ಅನುಭವಿಸಿರಬೇಕು ನೋಡಿ. ಅಂಥದ್ದೇ ಒಂದು ಘಟನೆ. ದೀದಿಯ ಬಲಗೈ, ದೀದಿಯ ಭವಿಷ್ಯ, ಟಿಎಂಸಿಯ ಭವಿಷ್ಯದ ನಾಯಕ ಕೇವಲ 1 ತಿಂಗಳ ಹಿಂದೆ ಮೇ 4ರ ಸಂಜೆ ಅಮಿತ್ ಶಾ ಗೂಂಡ ಬರ್ಲಿ, ನಾವು ನೋಡ್ತೇವೆ, ಗೃಹ ಮಂತ್ರಿಯನ್ನ ಸಾಂವಿಧಾನಿಕ ಹುದ್ದೆಯನ್ನೇ ಗೂಂಡ ಅಂತ ಕರೆಯುವ ಮಟ್ಟಕ್ಕೆ ಅಭಿಷೇಕ್ ಬ್ಯಾನರ್ಜಿ ಪಬ್ಲಿಕ್ ಅಲ್ಲಿ ಗುಡುಗಿದ್ದನ್ನ ನೋಡಿದ್ದೆವು. ನಿಮ್ಮನ್ನು ಯಾರು ರಕ್ಷಿಸ್ತಾರೆ ನಾವು ನೋಡ್ತೇವೆ. ಮೇ 4ರ ನಂತರ ಇದೇ ರೀತಿಯಲ್ಲಿ ಗುಡುಗಿದ ಇದೇ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಈಗ ಮೊಟ್ಟೆ ಎಸೆತಾ ಇದ್ದಾರೆ ಜನ, ಕಲ್ಲನ್ನು ಎಸೆತಾ ಇದ್ದಾರೆ ಜನ. ಕೊನೆಗೆ ಪೊಲೀಸರ ಹೆಲ್ಮೆಟ್ ಅನ್ನು ಹಾಕಿ ಓಡಿ ಬಂದು ಜೀವವನ್ನು ರಕ್ಷಿಸಿಕೊಂಡಂತ ಕಥೆ ನಡೆದಿದೆ. ಟಿಎಂಸಿಯ 50 ಶಾಸಕರು, 20 ಎಂಪಿಗಳು
ಬಿಜೆಪಿಗೆ ಸೇರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇಡೀ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಅಸ್ತಿತ್ವವೇ ಚಿಂದಿ ಚಿತ್ರಾನ್ನ ಆಗ್ತಾ ಇದೆ. ಸ್ವತಃ ದೀದಿ ಎದುರು ತಲೆ ಎತ್ತು ಬಿಡಿ, ಅವರ ಪಾದವನ್ನು ನೋಡಿ ಮಾತಾಡ್ತಾ ಇದ್ದಂತ ಟಿಎಂಸಿ ನಾಯಕರೆಲ್ಲ ಇವತ್ತು ರಾಷ್ಟ್ರೀಯ ವಾಹಿನಿಯಲ್ಲಿ ಕೂತು ದೀದಿಯ ಇಡಿಯದಾದಂಥ ಒಂದು ಆಡಳಿತದ ವೈಖರಿಯನ್ನ, ಹಿಂಸಾಚಾರವನ್ನ, ಸ್ವಜನ ಪಕ್ಷಪಾತವನ್ನ, ಭ್ರಷ್ಟಾಚಾರವನ್ನ ಎಲ್ಲವನ್ನು ಕೂಡ ಪಬ್ಲಿಕ್ ಅಲ್ಲಿ ಕುಲ್ಲ ಚರ್ಚಿಸ್ತಾ ಇದ್ದಾರೆ. ಹೀಗಾಗಿ ಇಡೀ ಟಿಎಂಸಿ ತನ್ನ ನಿರೀಕ್ಷೆಗೆ ಮೀರಿದ, ಯಾವತ್ತೂ ನಾವು ಬಂಗಾಳ ನಮ್ಮ ಕೈಯಲ್ಲಿ, ನಾವೇ ಇಲ್ಲಿಯ ಹಿಟ್ಲರ್ಗಳು, ನಾವೇ ಇಲ್ಲಿಯ ಗೂಂಡಾಗಳು, ಇಡೀ ಜನರನ್ನ ನಾವು ನಮ್ಮ ಕಪಿಮುಷ್ಟಿಯಲ್ಲಿಟ್ಟು ಆಳ್ತೇವೆ ಅನ್ನುವಂಥ ದುರಂಕಾರದಿಂದ ಮೆರೆತಾ ಇರುವಂಥ ಅಭಿಷೇಕ್ ಬ್ಯಾನರ್ಜಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. 45ಕ್ಕೂ ಹೆಚ್ಚು ಅಕ್ರಮ ಆಸ್ತಿಯ ವಿರುದ್ಧ ಸುವೇಂದು ಅಧಿಕಾರಿ ತನಿಖೆಗೆ ಆಜ್ಞೆ ಮಾಡಿದ್ದಾರೆ. ಫೋರ್ಜರಿ ಸಹಿ ಮಾಡೋದ್ರಿಂದ ಸಿಐಡಿ ತನಿಖೆಗೂ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಈಗಾಗಲೇ ತನಿಖೆ ಆರಂಭ ಆಗಿದೆ. ಆ ತನಿಖೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಅಂತ ತನ್ನ ಕಾರ್ಯಕರ್ತನ ಮನೆಗೆ ಹೋದಾಗ ಇಡೀ ಅಲ್ಲಿಯ ಸುತ್ತಮುತ್ತಲಿನ ಜನ ಛೀ ಮಾರಿ ಹಾಕಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಮೊಟ್ಟೆಯನ್ನೇ ಎಸೆದಿದ್ದಾರೆ. ಈ ಎಲ್ಲ ಪ್ರಕರಣಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಬಂಗಾಳದಲ್ಲಿ ಏನಾಗ್ತಾ ಇದೆ, ಟಿಎಂಸಿಯ ಪರಿಸ್ಥಿತಿ ಏನು, ಅಭಿಷೇಕ್ ಬ್ಯಾನರ್ಜಿ ಮೇಲೆ ಜನ ಯಾಕೆ ಅಷ್ಟು ಕ್ರುದ್ಧರಾಗಿ ಎರಗಿದ್ರು, ಎಳೆದಾಡಿದ್ರು, ಅವರನ್ನ ಶರ್ಟನ್ನು ಹಿಡಿದು ಎಳೆದ್ರು, ಅವರ ಮೇಲೆ ಮೊಟ್ಟೆ ಎಸೆದ್ರು, ಎಲ್ಲವನ್ನ ಮಾಡಿದರು. ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಮ್ಮಲ್ಲಿ ಮಾಡಿದ್ದುಣ್ಣೋ ಮಾರಾಯ, ದುಡ್ದದ್ದು ಊಟ ಮಾಡ್ತೀಯೋ ಪಡೆದದ್ದು ಊಟ ಮಾಡ್ತೀಯೋ, ನೀನು ಮಾಡಿದ ಕರ್ಮವನ್ನ ನೀನೇ ಅನುಭವಿಸಬೇಕು. ಪಾಪ ಕರ್ಮಗಳಿಗೆ ಪ್ರಾಯಶ್ಚಿತ ಏನಾದರೂ ಹಿಂದೆ ನಾವು ಅಂದುಕೊಳ್ತಾ ಇದ್ದೆವು, ಸ್ವರ್ಗ ನರಕದ ಕಲ್ಪನೆ ಇದೆ. ನೋ, ಕಲಿಯುಗ ಇದು, ಇಲ್ಲೇ ಅನುಭವಿಸಬೇಕು ನೀವು. ಅಭಿಷೇಕ್ ಬ್ಯಾನರ್ಜಿ, ದೀದಿ, ಇಡೀ ಟಿಎಂಸಿಯ ಚಂಡಾಲರನ್ನ ಹೆಡೆಮುರಿ ಕಟ್ಟಿ ಇವತ್ತು ಜೈಲಿಗಟ್ಟುತ್ತಾ ಇರುವಂತ ಸುವೇಂದು ಅಧಿಕಾರಿಯವರ ಕಾರ್ಯವೈಖರಿಯನ್ನು ಗಮನಿಸಿದರೆ ಅವೆಲ್ಲವೂ ಸತ್ಯವಾಗಿ ಕಣ್ಣಿಗೆ ಗೋಚರಿಸ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿಯ ಆಟ ಆವುಟ ಏನು, ದೀದಿಯ 15 ವರ್ಷದ ಅಧಿಕಾರದಲ್ಲಿ ಅಭಿಷೇಕ್ ಬ್ಯಾನರ್ಜಿಯೇ ಸೂಪರ್ ಸಿಎಂ, ಆಡಿದ್ದೇ ಆಟ, ಮಾಡಿದ್ದೇ ಮಾಟ, ಏನ್ ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ತೇವೆ ಅನ್ನುವಂಥ ಹುಂಕಾರ ಕೇವಲ 1 ತಿಂಗಳ ಹಿಂದೆ. ಆದರೆ ಈ ಕಾಯಕ ಭೂಮಿ, ಈ ಭಾರತದ ಕರ್ಮಭೂಮಿ ತನ್ನ ಅಸ್ಮಿತೆಯನ್ನ, ತನ್ನ ಸನಾತನ ಧರ್ಮದ ನೆಲೆಗಳನ್ನ ಹೇಗೆ ತಾನೇ ರಕ್ಷಿಸಿಕೊಳ್ತದೆ ಅನ್ನೋದಕ್ಕೆ ಕೇವಲ 1 ತಿಂಗಳಲ್ಲಿ ಸನಾತನ ಧರ್ಮದ ವಿರೋಧಿಗಳು, ದೇಶ ವಿರೋಧಿಗಳು, ದೇಶದ ಅಸ್ಮಿತೆಯ ವಿರೋಧಿಗಳು ಎಲ್ಲರೂ ಏಕಕಾಲದಲ್ಲಿ ತರಗೆಲೆ ತರ ಉರುಳೋದ್ರು. ದೀದಿಯಿಂದ ಹಿಡಿದು, ಪಿಣರಾಯಿಯಿಂದ ಹಿಡಿದು, ಸ್ಟಾಲಿನ್ನಿಂದ ಹಿಡಿದು ನಮ್ಮ ಸಿದ್ದರಾಮಯ್ಯನವರವರೆಗೆ ನೋಡಿ. ಇದು ಕಾಲ, ಇದು ಕಾಲದ ಮಹಾತ್ಮೆ, ಇದು ಭಾರತದ ವಿಶೇಷತೆ. ಹೀಗಿರುವಾಗ ಪಶ್ಚಿಮ ಬಂಗಾಳದಲ್ಲಿ ಇಂಥ ಒಂದು ಪರ್ವಕಾಲ, ಇಂಥ ಒಂದು ಬದಲಾವಣೆ, ಇಂಥ ಒಂದು ಭಾರತದ ಆತ್ಮಭೂಮಿಯನ್ನ, ಸಾಂಸ್ಕೃತಿಕ ಭೂಮಿಯನ್ನ, ಜ್ಞಾನದ ನೆಲೆಯನ್ನ, ನಮ್ಮ ಇಡೀಯದಾದಂಥ ಆಯಕಟ್ಟಿನ ಒಂದು ಭೂಮಿಯನ್ನ ರಕ್ಷಿಸಿಕೊಳ್ತೇವೆ ನಾವು ಅನ್ನುವಂಥ ಯಾವ ನಿರೀಕ್ಷೆಯೂ ಇರಲಿಲ್ಲ. ಆದರೆ ಅದು ಸತ್ಯವಾಯಿತು. ನ ಭೂತೋ ನ ಭವಿಷ್ಯತಿ ಅನ್ನೋ ಅಭಿಷೇಕ್ ಬ್ಯಾನರ್ಜಿ ತನ್ನ ಕಾರ್ಯಕರ್ತನನ್ನ ಅಥವಾ ಕಾರ್ಯಕರ್ತನ ಕೊಲೆಯಾದಂಥ ಕುಟುಂಬವನ್ನ ನೋಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಜನರಿಗೆ ಅವರು ಬಂದ ವಿಚಾರ ಗೊತ್ತಾಗತ್ತೆ. ಆ ಗೊತ್ತಾದಂಥ ಸಂದರ್ಭದಲ್ಲಿ ಅಲ್ಲಿ ಜನ ಸೇರ್ತಾರೆ. ಇಲ್ಲಿಯವರೆಗೆ ಟಿಎಂಸಿಯ ಗೂಂಡಾಗಿರಿಯನ್ನ, ಹಿಂಸಾಚಾರವನ್ನ, ಸ್ವಜನ ಪಕ್ಷಪಾತವನ್ನ, ಭ್ರಷ್ಟಾಚಾರ, ಅತ್ಯಾಚಾರದ ಎಲ್ಲ ದಾಂಧಲೆಯನ್ನ 15 ವರ್ಷ ನೋಡಿದಂಥ ಜನ ಎಷ್ಟರ ಮಟ್ಟಿಗೆ ಅವರು ಬೇಸತ್ತಿದ್ದಾರೆ, ಮಾನಸಿಕವಾಗಿ ವಿಕ್ಷಿಪ್ತಗೊಂಡಿದ್ದಾರೆ ಅಂತಂದ್ರೆ
ಟಿಎಂಸಿಯ ಯಾವುದೇ ಕಾರ್ಯಕರ್ತನಿಂದ ನಾಯಕನವರೆಗೆ ಎಲ್ಲೇ ಕಂಡ್ರು ಏನೇ ಕಂಡ್ರು ಚೋರ್ ಹೇ ಅನ್ನುವಂಥ ಒಂದು ಕಿರುಚಾಟದ ಮಧ್ಯೆ ಅವರ ಮೇಲೆ ಮುಗಿಬೀಳುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಚೋರ್ ಹೇ ಅನ್ನುವಂಥ ಒಂದು ಕೂಗಿನೊಂದಿಗೆ ಇಡೀದಾದ ಜನಸ್ತೋಮ ಸೇರುತ್ತೆ. ಅವರನ್ನ ಸುತ್ತುಗಟ್ತದೆ, ಗೆರಾವ್ ಹಾಕ್ತದೆ, ಎಳೆದಾಡ್ತಾರೆ, ಅವರ ಶರ್ಟ್ ಹಿಡಿದು ಎಳೆತಾರೆ. ಪುಣ್ಯಕ್ಕೆ ಹೊಡೆದಿಲ್ಲ. ಅಷ್ಟೊತ್ತಿಗೆ ಪೊಲೀಸರು ಬಂದ್ರು, ಆಮೇಲೆ ಸೆಂಟ್ರಲ್ ಫೋರ್ಸಿಗೂ ಸುದ್ದಿ ಹೋಯ್ತು, ಅವರು ಬಂದ್ರು, ಹೆಚ್ಚುವರಿ ಪೊಲೀಸರು ಬಂದ್ರು. ತಮ್ಮ ತಲೆಯಲ್ಲಿದ್ದಂತ ಹೆಲ್ಮೆಟ್ ಅನ್ನ, ನಿಮಗೆ ಗೊತ್ತಿದೆ ಈ ಕ್ರಿಕೆಟರ್ಸು ಬಾಲ್ ತಾಗಬಾರ್ದು ಅನ್ನುವ ನೆಲೆಯಲ್ಲಿ ಹಾಕೊಳ್ಳುವಂತ ಹೆಲ್ಮೆಟ್ ಅನ್ನ ಅವರಿಗೆ ಹಾಕ್ತಾರೆ. ಆ ಮೂಲಕ ಅವರಿಗೆ ತಲೆಗೆ ಆಗುವ ಡ್ಯಾಮೇಜ್ ಅನ್ನ ತಪ್ಪಿಸಲಾಗುತ್ತೆ. ಆದರೂ ಹೇರಳವಾಗಿ ಮೊಟ್ಟೆಯ ಹೊಡೆತ, ಕಲ್ಲು ಬಿದ್ದಿದೆ ಅಂತ ಅಭಿಷೇಕ್ ಬ್ಯಾನರ್ಜಿ ಮಾಧ್ಯಮದೊಟ್ಟಿಗೆ ಮಾತಾಡ್ತಾರೆ. ಆದರೆ ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿ ಅವರನ್ನ ಚೆಕಪ್ ಮಾಡಲಾಗಿದೆ, ಎಲ್ಲವನ್ನೂ ಮಾಡಲಾಗಿದೆ. ಆದರೆ ಎಲ್ಲಿಯೂ ಅವರಿಗೆ ಯಾವುದೇ ರೀತಿಯ ಕಲ್ಲಿನ ಪೆಟ್ಟಾಗಲಿ, ಮರ್ಮಾಘಾತವಾಗಲಿ ಅಥವಾ ಜೀವಕ್ಕೆ ಅಪಾಯ ಆಗುವಂತ ಯಾವುದೇ ಘಟನೆಯು ಅಲ್ಲಿ ಸಂಭವಿಸಿಲ್ಲ ಅನ್ನೋದು ಮೆಡಿಕಲ್ ರಿಪೋರ್ಟ್ ಬಂದಿದೆ. ಆದರೆ ಅಭಿಷೇಕ್ ಬ್ಯಾನರ್ಜಿ ಮಾಡಿದ ತಪ್ಪೇನು? ಡೈಮಂಡ್ ಹಾರ್ಬರ್ನ ಎಂಪಿ ಆದಂತ ಒಬ್ಬ ಮನುಷ್ಯ ತಾನು ಯಾವುದೇ ತನ್ನ ಕ್ಷೇತ್ರಕ್ಕಾಗ್ಲಿ ಇನ್ನೊಂದು ಕಡೆಗಾಗ್ಲಿ ಹೋಗುವ ಮೊದಲು ಅಲ್ಲಿಯ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಈ ಬಗ್ಗೆ ಕೇಳಿದಾಗ ನಾನು ಫೋನ್ ಮಾಡಿದ್ದೇನೆ, ಆದರೆ ಅಲ್ಲಿ ಅವರು ರೆಸ್ಪಾನ್ಸ್ ಮಾಡಿಲ್ಲ, ಆದ್ರಿಂದ ಮೇಲ್ ಮಾಡಿದ್ದೇನೆ. ಈ ಫೋನ್ ಮಾಡಿದ್ದೇನೆ, ರೆಸ್ಪಾನ್ಸ್ ಮಾಡಿಲ್ಲ, ಮೇಲ್ ಮಾಡಿದ್ದೇನೆ. ಈಗ ಸುವೇಂದು ಅಧಿಕಾರಿಯವರ ಆಡಳಿತ, ಜನಹಿತ, ದೇಶಹಿತ, ಬಂಗಾಳದ ಹಿತ, ಬಂಗಾಳದ ಇಡೀ ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಜನಜೀವನವನ್ನ ಪುನರುತ್ಥಾನಗೊಳಿಸುವ ನಿಟ್ಟಿನಲ್ಲಿ ಅವರು ಇಟ್ಟಂತ ದಿಟ್ಟ ಹೆಜ್ಜೆ, ಇವರ ಟಿಎಂಸಿ ಗೂಂಡಾಗಳನ್ನ ಚಡ್ಡಿಯಲ್ಲಿ ಮಾಡ್ತಾ ಇರುವಂತ ಮೆರವಣಿಗೆ, ದೀದಿಯಿಂದ ಹಿಡಿದು ಅಭಿಷೇಕ್ ಬ್ಯಾನರ್ಜಿಯಿಂದ ಹಿಡಿದು ಪ್ರತಿಯೊಬ್ಬ ಟಿಎಂಸಿ ನಾಯಕರ ಮನೆ ಮಠ ಎಲ್ಲ ಅಕ್ರಮ ಆಸ್ತಿಗಳ ಮೇಲೆ ಈಗ ತನಿಖೆಗೆ ಘೋಷಿಸಲಾಗಿದೆ. ಇದೇ ಅಭಿಷೇಕ್ ಬ್ಯಾನರ್ಜಿಯ 45ಕ್ಕೂ ಹೆಚ್ಚು ಅಕ್ರಮ ಆಸ್ತಿಗಳನ್ನ ಅವರದೇ ಸದಸ್ಯರಿರುವಂತ, ಅವರದೇ ಪಕ್ಷದ ಅಧಿಕಾರದಲ್ಲಿರುವಂತ ಮುನ್ಸಿಪಲ್ ಕಾರ್ಪೊರೇಷನ್ ನಿಂದ ತರಿಸಿಕೊಂಡು ಅದರ ಮೇಲೆ ಈಗಾಗಲೇ ತನಿಖೆಗೆ ಆದೇಶ ಆಗಿದೆ. ಅಕ್ರಮ ಕಟ್ಟಡಗಳ ನೆಲಸಮ ಆಗ್ತಾ ಇದೆ. ಗೂಂಡಾಗಳನ್ನ ಬೆಂಡೆತ್ತಿ ಜೈಲಿಗೆ ಅಟ್ಟಲಾಗ್ತಾ ಇದೆ. ಈ ಎಲ್ಲ ಪರಿಸ್ಥಿತಿ ಹೀಗಿರುವಾಗ ಅಭಿಷೇಕ್ ಬ್ಯಾನರ್ಜಿ ಏಕಾಏಕಿ ಪೊಲೀಸರಿಗೆ ಯಾವುದೇ ಇನ್ಫಾರ್ಮ್ ಮಾಡದೇನೆ ಅವರ ಕಾರ್ಯಕರ್ತರ ಮನೆಗೆ ಹೇಗೆ ಹೋದ್ರು ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಟಿಎಂಸಿಯ 50 ಶಾಸಕರು, 20 ಎಂಪಿಗಳು ಈಗಾಗಲೇ ಪ್ರಾಯಶಃ ಈ ವಿಡಿಯೋ ನೋಡ್ತಾ ಇರುವಾಗಲೇ ಬಿಜೆಪಿಗೆ ಸೇರಿದ್ರು ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಬಂದ್ರು ಆಶ್ಚರ್ಯ ಇಲ್ಲ. ಇಡೀ ಟಿಎಂಸಿ ನಾಮಾವಶ್ಯ ಆಗ್ತಾ ಇದೆ. ಇಡೀ ಟಿಎಂಸಿ ಛಿದ್ರಗೊಳ್ತಾ ಇದೆ. ಮಮತಾ ಬ್ಯಾನರ್ಜಿ ನಿಂತ ನೆಲವೇ ಸಂಪೂರ್ಣವಾಗಿ ಕುಸಿತಾ ಇದೆ. ಹೀಗಿರುವಂತ ಪರಿಸ್ಥಿತಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಸರಿಯಾದಂತ ಸೆಕ್ಯೂರಿಟಿಯನ್ನ ಮಾಡಿಕೊಳ್ಳದೇನೆ ಅಲ್ಲಿ ಯಾಕೆ ಹೋದ್ರು? ಇಡೀದಾಗಿ ಬಂಗಾಳದಲ್ಲಿ ಕುಸಿತಾ ಇರುವಂತ ಛಿದ್ರಗೊಂಡು ಜನಮಾನಸದಿಂದ ದೂರ ಆಗ್ತಾ ಇರುವಂತ ಮತ್ತು ಹೆಸರಿಲ್ಲದೇನೆ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇರುವಂತ ಟಿಎಂಸಿಗೆ ಒಂದು ಪ್ರಪಗಾಂಡವನ್ನ ಏನಾದರೂ ಸೃಷ್ಟಿ ಮಾಡಿ ಜನರ ಇಡೀ ಒಂದು ನೋಟವನ್ನ ಬದಲಾಯಿಸುವ ಮತ್ತು ಬಿಜೆಪಿ ನನ್ನನ್ನ ಮುಗಿಸ್ಲಿಕ್ಕೆ ಹೊರಟಿದೆ, ನಾನು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತಾ ಇರೋದ್ರಿಂದ ಬಿಜೆಪಿ ನನ್ನನ್ನು ಟಾರ್ಗೆಟ್ ಮಾಡಿದೆ, ಇದು ಬಿಜೆಪಿಯ ಷಡ್ಯಂತ್ರ, ಬಿಜೆಪಿಯ ಕಾರ್ಯಕರ್ತರೇ ಮಾಡಿದಂಥದ್ದು ಮುಂತಾಗಿ ಅವರು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ತನಿಖೆಯನ್ನು ಮುಂದುವರೆದಿದೆ. ಅದರ ಜೊತೆಗೆ ಇದನ್ನ ಈ ರೀತಿಯ ಒಂದು ಬಿಂಬಿಸುವ ಪ್ರಪಗಾಂಡ ಟಿಎಂಸಿಯಿಂದಲೇ ಆಗಿದೆಯೇ, ಅಭಿಷೇಕ್ ಬ್ಯಾನರ್ಜಿಯ ಹೊಸ ಬೃಹನ್ನಾಟಕವೇ ಇದು ಅನ್ನುವ ಚರ್ಚೆಯು ರಾಷ್ಟ್ರೀಯ ಮಾಧ್ಯಮದಲ್ಲಿ ಆಗ್ತಾ ಇದೆ. ಆದರೆ ಒಂದಂತೂ ಸತ್ಯ, ನೀವು ಜನರನ್ನ ಪ್ರಾಣಿಗಳ ಹಾಗೆ ಟೇಕನ್ ಫಾರ್ ಗ್ರಾಂಟೆಡ್
ಹಿಟ್ಲರ್ಗಿರಿ, ನಾನು ಮಾಡಿದ್ದೇ ಆಟ, ನಾನು ಮಾಡಿದ್ದೇ ಧರ್ಮ. ಯಾಕೆಂತಂದ್ರೆ 15 ವರ್ಷ ದೀದಿಯ ಆಡಳಿತದಲ್ಲಿ ಸೂಪರ್ ಸಿಎಂ ಆಗಿ ಕೆಲಸ ಮಾಡಿದ್ದು ಯಾರಾದರೂ ಇದ್ದರೆ ಅದು ಅಭಿಷೇಕ್ ಬ್ಯಾನರ್ಜಿ. ಏನು ಹೇಳಿದ್ರು ಇವರು 1 ತಿಂಗಳ ಹಿಂದೆ ಪ್ರಚಾರ ಭಾಷಣದಲ್ಲಿ? ಮೇ 4 ಇದೇ ಅಮಿತ್ ಶಾ ಅವರನ್ನ ಗೂಂಡ ಅಂತ ಕರೆದಿದ್ರು. ಮೇ 4 ಸಂಜೆ ಯಾವ ನಿಮ್ಮ ತಂದೆ ಬಂದು ದೆಹಲಿಯಿಂದ ರಕ್ಷಿಸ್ತಾರೆ ನಾನು ನೋಡ್ತೇನೆ, ನೀವೇನಾದರೂ ನಮ್ಮ ವಿರುದ್ಧ ಓಟನ್ನು ಹಾಕಿದರೆ ಬಂಗಾಳದಲ್ಲಿ ನೀವು ಹೇಗೆ ಉಳಿತೀರಿ ಅಂತ ನಾನು ನೋಡ್ತೇನೆ. ದೀದಿಯೂ ಅದೇ ಮಾತಾಡಿದ್ದಾರೆ, ಅಭಿಷೇಕ್ ಬ್ಯಾನರ್ಜಿಯೂ ಅದೇ ಮಾತಾಡಿದ್ದಾನೆ. ಆ ಪಟ್ಟಿಂಗ ಜಹಾಂಗೀರ್ ಖಾನ್ ಕೊನೆಗೆ ಅವನೇನ್ ಮಾಡ್ದ? ಪಾಲ್ಟಾದಲ್ಲಿ 2ನೇ ಬಾರಿ ಮರು ಚುನಾವಣೆ ಘೋಷಣೆಯಾದಾಗ ಇನ್ನೇನು ಮತದಾನಕ್ಕೆ 2 ದಿನ ಇದೆ ಅಂತ ಅನ್ನುವಾಗ ವಾಪಸ್ ತಗೊಂಡ. ಅಂದ್ರೆ ನಂಬರ್ 1 ಗೂಂಡ, ಅವನಿಗೆ ಎಷ್ಟು ಎದೆನಡುಕ ಹುಟ್ಟಿಸಿದ್ದಾರೆ ಸುವೇಂದು ಅಧಿಕಾರಿ ಅನ್ನೋದನ್ನ ನಾವು ಈ ಮೂಲಕ ಗಮನಿಸಬೇಕು. ಮಾಡಿದ್ದುಣ್ಣೋ ಮಾರಾಯ, ಮತ್ತೆ ಮತ್ತೆ ಅದನ್ನೇ ಹೇಳಬೇಕು ಅಂತ ಅನಿಸ್ತದೆ. ಇಡೀದಾಗಿ ಸನಾತನ ಧರ್ಮ, ಭಾರತೀಯ ಅಸ್ಮಿತೆ, ಅಖಂಡತೆ, ಭವ್ಯತೆ, ಈ ಭಾರತದ ಇಡೀದಾದಂಥ ಆತ್ಮಸಂಹಿತೆಯನ್ನ ನೀವು ಮೆಟ್ಟಿ ನಿಲ್ತೀರಿ ಅಂತ ಆದರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ಇಟ್ಟುಕೊಂಡು ನೀವು ನೋಡಿದ್ರೆ ಅದು ಸತ್ಯದ ತಲೆಗೆ ಹೊಡೆದ ಹಂಗಿದೆ. ಅದು ನಾನು ಈಗಾಗಲೇ ಹೇಳಿದೆ, 4 ಮುಖ್ಯಮಂತ್ರಿಗಳ ತಲೆ ಉರುಳಿದೆ. ಇಲ್ಲದೇ ಇದ್ರೆ 900 ವರ್ಷಗಳಿಗೂ ಹೆಚ್ಚು ಕಾಲ ಮಹಮ್ಮದೀಯರ ದಾಳಿಯನ್ನ, 295 ವರ್ಷಗಳಿಗೂ ಹೆಚ್ಚು ಕಾಲ ಕ್ರಿಶ್ಚಿಯನ್ರ ಆಳ್ವಿಕೆಯನ್ನ ಮೀರಿ ನಮ್ಮ ದೇಶದ ಅಸ್ಮಿತೆ ಮತ್ತು ಭಾರತೀಯತೆ ಅಥವಾ ಭಾರತ ಉಳಿತದೆ ಅಂತಾದ್ರೆ, ಇವತ್ತಿನ ಇಡೀದಾದಂತ ಒಂದು ಒರಿಜಿನಲ್ ಭೂಪಟ ಇತ್ತಲ್ಲ ಭಾರತದ್ದು, ಆ ದಿಕ್ಕಿನತ್ತ ವಿಸ್ತಾರಗೊಳ್ಳುವಂತ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಅಂತಾದ್ರೆ ಭಾರತಕ್ಕೆ ತನ್ನನ್ನು ರಕ್ಷಿಸಿಕೊಳ್ಳುವ ಗುಣ ತಂತಾನೇ ಅದು ಇದೆ ಅನ್ನೋದಕ್ಕೆ ಮತ್ತೆ ಮತ್ತೆ ಸಾಕ್ಷಿ ಸಿಗ್ತಾ ಇದೆ. ಇದರ ಮಧ್ಯೆ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಸಿಐಡಿ ಕೇಸು ದಾಖಲಾಗಿದೆ. ಯಾವ ಕಾರ್ಯಕರ್ತನ ಮನೆಯ ಮೇಲೆ ಅವರು ಅಲ್ಲಿ ಭೇಟಿ ಕೊಡ್ಲಿಕ್ಕೆ ಅಂತ ಹೋಗಿದ್ರು, ಫೋರ್ಜರಿ ಕೇಸಿನ ಮೇಲೆ ಆದಂತ ಈ ಸಿಐಡಿ ಕೇಸಿನ ನೋಟಿಸ್ ಕೊಡ್ಲಿಕ್ಕೆ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿದ್ರು. ಯಾಕೆ, ಏನು ಈ ಕೇಸು ಅಂತ ನಿಮ್ಗೆ ಅನಿಸಬಹುದು. ಇದೇ ಕಳೆದ ಚುನಾವಣೆಯಲ್ಲಿ 80 ಸೀಟನ್ನ ಟಿಎಂಸಿ ಪಡ್ಕೊಂಡಿದೆ, ಅಧಿಕೃತವಾಗಿ ವಿರೋಧ ಪಕ್ಷವಾಗಿ ಆಯ್ಕೆಯಾಗಿದೆ. ವಿರೋಧ ಪಕ್ಷದ ನಾಯಕಿಯಾಗಿ ದೀದಿಯಲ್ಲಿ ಇರಬೇಕಾಗಿತ್ತು, ಆದ್ರೆ ಏನಾಯ್ತು, ಭವಾನಿ ನಗರದಲ್ಲಿ ಅತ್ಯಂತ ಹೀನಾಯವಾಗಿ ಸೋತರು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಬಹಳ ಹಿರಿಯ ಒಬ್ಬ ಟಿಎಂಸಿ ನಾಯಕರು ಶೋಭನ್ದೇವ್ ಚಟ್ಟೋಪಾಧ್ಯಾಯ ಅವರನ್ನ ವಿರೋಧ ಪಕ್ಷದ ನಾಯಕನಾಗಿ ಆರಿಸಿದ್ರು. ಇದು ಕೂಡ ಜನತಂತ್ರ ವ್ಯವಸ್ಥೆ ಮತ್ತು ಸಾಂವಿಧಾನಿಕವಾಗಿ ಇಟ್ಟಂತ ಮಮತಾ ಬ್ಯಾನರ್ಜಿ ಅವರ ದುಷ್ಟ ಹೆಜ್ಜೆ. ಈ ವಿರೋಧ ಪಕ್ಷದ ನಾಯಕನಾಗಿ ಆರಿಸುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಸಾಂವಿಧಾನಿಕವಾಗಿ ಅದು ಸ್ಪೀಕರ್ ಅವರ ಹಕ್ಕು. ಸಿಎಲ್ಪಿ ಸಭೆ ಕರೆಯಬೇಕು, ಸಿಎಲ್ಪಿ ನಾಯಕನನ್ನು ಆಯ್ಕೆ ಮಾಡಬೇಕು, ಆವಾಗ ಇಡೀದಾಗಿ ಚುನಾಯಿತ ಪ್ರತಿನಿಧಿಗಳು ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡಿದ ಯಾದಿಯನ್ನ ತೆಗೆದುಕೊಂಡೋಗಿ ಸ್ಪೀಕರ್ ಕೊಡಬೇಕು, ಅವರು ಅದರ ಪ್ರಾಸೆಸಿಂಗ್ ಅನ್ನ ಮಾಡಬೇಕು. ಈ ಯಾದಿಯಲ್ಲೇ ಇರುವುದೀಗ ಡೂಪ್ಲಿಕೇಟ್ ಸಿಗ್ನೇಚರ್. 80 ಸದಸ್ಯರ ಸಿಗ್ನೇಚರ್ ಪಟ್ಟಿಯಲ್ಲಿ ಇದೇ ಎಂಪಿ, ಡೈಮಂಡ್ ಹಾರ್ಬರಿನ ಎಂಪಿ ಅಭಿಷೇಕ್ ಬ್ಯಾನರ್ಜಿ ಅವರ ಸಹಿಯೂ ಇದೆ. ಹಾಗಾಗಿನೇ ಅವರ ಮೇಲೆ ಸಿಐಡಿ ಕೇಸ್ ಆಗಿದೆ. ಅದರ ಜೊತೆಗೆ ಅವರದೇ ಟಿಎಂಸಿಯ ಶಾಸಕರು ನಮ್ಮ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸುವೇಂದು ಅಧಿಕಾರಿ ಏನ್ ಮಾಡಿದ್ದಾರೆ, ಇವರ ಮೇಲೆ ಕೇಸ್ ಹಾಕಿದ್ದಾರೆ, ಸಿಐಡಿ ವಿಚಾರಣೆಯನ್ನ ಘೋಷಿಸಿದ್ದಾರೆ. ಅವರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಾಗ ಇವರು ತಲೆ ತಪ್ಪಿಸಿಕೊಳ್ಳುವ ಆಟದಲ್ಲಿ ಕಾರ್ಯಕರ್ತರ ಮನೆಗೆ ಕಣ್ಣೊರೆಸುವ ತಂತ್ರಕ್ಕೆ ಬಂದಿದ್ದು, ಅಥವಾ ಬರುವ ಹಾಗೆ ನಟಿಸಿದ್ದು, ಇಲ್ಲವೇ ಒಂದು ನಾಟಕವನ್ನೇ ಸೃಷ್ಟಿ ಮಾಡಿದ್ದು, ಇವೆಲ್ಲವೂ ಚರ್ಚೆ ಆಗ್ತಾ ಇದೆ. ಅಂದ್ರೆ ನೀವು ಯೋಚನೆ ಮಾಡಿ,
ಈ ಮಮತಾ ಬ್ಯಾನರ್ಜಿ ಅವರ ಧಾಷ್ಟ್ಯ ಯಾವ ಮಟ್ಟಿಗೆ ಅಂತಂದ್ರೆ, ಸಂವಿಧಾನದ ಕೈಯಲ್ಲಿ ಇಟ್ಕೊಂಡು ಸಂವಿಧಾನ ರಕ್ಷಣೆ ಹೆಸರು ಸಂವಿಧಾನದ ಭಕ್ಷಣೆ, ಜನತಂತ್ರ ವ್ಯವಸ್ಥೆ ಅಂತ ಹೇಳುದು ಜನತಂತ್ರ ವ್ಯವಸ್ಥೆ ನಮ್ಮ ಅಪ್ಪನ ಆಸ್ತಿ ಅನ್ನುವಾಗೆ. ಬಂಗಾಳ, ನೀವು ನೆನಪಿಡಬೇಕು, ಈ ಸರಿ ಏನಾದರೂ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಗೆದ್ದಿದ್ರೆ ಇದೇ ಸೊರೋಸ್, ಡೀಪ್ ಸ್ಟೇಟು, ಅಮೆರಿಕ, ಚೈನಾ, ಟರ್ಕಿ, ಬಾಂಗ್ಲಾ, ಪಾಕಿಸ್ತಾನ್ ಇವೆಲ್ಲವೂ ಸೇರಿ ಈ ಸರಿ ಬಾಂಗ್ಲಾದಲ್ಲಿ ಮಮತಾ ಬ್ಯಾನರ್ಜಿ ಅವರೇ ಗೆಲ್ಲಿಸಬೇಕು ಅಂತ ಮಿಲಿಯನ್ಸ್ ಆಫ್ ಡಾಲರ್ಸ್ ಅನ್ನು ಖರ್ಚು ಮಾಡಿದ್ದಾರೆ. ಎಲ್ಲವೂ ಈಗ ಹೊರಗೆ ಬರ್ತಾ ಇದೆ. ಕಳೆದ ವಿಡಿಯೋದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ನಾನು. ಇದೇನೋ ದೈವಾನುಗ್ರಹ, ಭಾರತಾಂಬೆಯ ಅಳಿವುಳಿವಿನ ಪ್ರಶ್ನೆ. ಒಮ್ಮೆ ಈ ಸರಿ ಹಿಂದೂಗಳೆಲ್ಲರೂ ಧ್ರುವೀಕರಣಗೊಂಡು ಬಂಗಾಳದಲ್ಲಿ ಬಂಗಾಳಿಗರು ತಮ್ಮ ನೆಲದ ಒಂದು ಗೌರವವನ್ನು, ಆತ್ಮ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಪಣತೊಟ್ಟು ಇವತ್ತು ಧ್ರುವೀಕರಣಗೊಂಡು ಬಿಜೆಪಿಗೆ ವೋಟ್ ಹಾಕಿ ಸುವೇಂದು ಅಧಿಕಾರಿ ಮತ್ತು ಮೋದಿಯವರ ಇಡೀದಾದ ಆಶಯವನ್ನ ಈಡೇರಿಸಿ ಚಾರಿತ್ರಿಕವಾದಂಥ ವಿಜಯವನ್ನ ಮಾಡದೇ ಇದ್ರೆ, 208 ಸೀಟು ಬರದೇ ಇದ್ರೆ ಬಂಗಾಳ ಭಾರತದ ತೆಕ್ಕೆಯಲ್ಲಿ ಇರ್ತಾ ಇರಲಿಲ್ಲ, ನೆನಪಿಡಿ. ಹಾಗಾಗಿ ಇವತ್ತು ಬಂಗಾಳದ ಜನ ಈ ದೀದಿಯ ದರ್ಬಾರಿನ ಆ ಹಿಂಸಾತ್ಮಕವಾದಂಥ ಎಲ್ಲ ಕ್ಷಣಗಳಿಗೆ ರೋಸಿ ಹೋದಂತ ಮನುಷ್ಯರು ಇವತ್ತು ಅವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಮೇಲೆ ಇವತ್ತು ಮೊಟ್ಟೆ ಮರ್ದನ ಆಗಿದೆ ಅಂತ ಆದ್ರೆ ಅದು ಹೊಟ್ಟೆಯೊಳಗಿನ ಸಿಟ್ಟು, ಬಂಗಾಳಿಗರ ಹೊಟ್ಟೆಯೊಳಗಿನ ಸಿಟ್ಟದು. ಹಾಗಾಗಿ ಈ ಪ್ರಕರಣ ಇವತ್ತು ಏನನ್ನ ಸೂಚಿಸ್ತಾ ಇದೆ? ಜನ ವಿರೋಧಿ, ಸಮಾಜ ವಿರೋಧಿ, ಸಂಸ್ಕೃತಿ ವಿರೋಧಿ, ದೇಶ ವಿರೋಧಿ, ಅಸ್ಮಿತೆಯ ವಿರೋಧಿ, ಈ ಎಲ್ಲವನ್ನ ನೀವು ಬೆನ್ನಿಗೆ ಕಟ್ಕೊಂಡು ಸಮಾಜವನ್ನ ನಮ್ಮ ಅಪ್ಪನ ಜಾಗೀರು ಅಂತ ಭಾವಿಸಿದರೆ ಇದೇ ಆಗೋದು. ಆಮೇಲೆ ಬಂಗಾಳದ ಎಲೆಕ್ಷನ್ ಅನ್ನು ನೀವು ಗಮನಿಸಿದ್ದೀರಿ. ಒಬ್ಬ ಹೆಣ್ಣು ಮಗಳಾಗಿ ನಾವು ಬಹುತೇಕವಾಗಿ ಹೆಣ್ಣು ಮಕ್ಕಳು ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿ ಒಂದು ಅನಿಷ್ಟ ಪರಂಪರೆಯ ಪಿಂಡವಾಗಿ ನಮ್ಮ ಎದುರು ಕಂಡುಕೊಂಡ್ರು ಕೂಡ ಕೊನೆಗೂ ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಒಂದು ಮಿಡಿತದೆ ಅನ್ನುವಂಥ ನಂಬಿಕೆ ಇತ್ತು. ಹೆಣ್ಣಿಗೆ ಹೆಣ್ಣೆ ದ್ವೇಷ ಅನ್ನುವಂಥ ಗಾದೆ ಮಾತು ಇದೆ, ಅದು ಪ್ರಶ್ನೆ ಬೇರೆ. 2 ಜಡೆ ಸೇರುವುದಿಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ. ಆದರೆ ಇದೇ ಅರ್ಜಿಕಾರ್ ಪ್ರಕರಣ, ಆ ಹಸುಳೆ ಆ ಮಗುವಿನ ಮೇಲೆ ಅಂತ ಬೀಭತ್ಸ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥವರನ್ನ ಇದೇ ದೀದಿ ರಕ್ಷಿಸಲಿಕ್ಕೆ ಏನೆಲ್ಲ ಮಾಡಿದ್ರು. ಆ ತಾಯಿ ಇದೇ ಮಮತಾ ಬ್ಯಾನರ್ಜಿಯವರ ಮನೆಗೆ ಸವೆಸಿದ ಚಪ್ಪಲಿ ಹರಿದ ಕತೆ, ಕಾರುಣ್ಯದ ಕತೆ. ಅದು ಕಣ್ಣೆತ್ತಿ ಕೂಡ ನೋಡಿಲ್ಲ. ಬದಲಾಗಿ ಆ ಹೆಣ್ಣುಮಗಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಯನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ರು. ಈಗ ಸುವೇಂದು ಅಧಿಕಾರಿ ಅದನ್ನ ತನಿಖೆಗೆ ಒಳಪಡಿಸಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲರೂ ಅದರೊಳಗೆ ಯಾರ್ಯಾರು ಇದು ಶಾಮೀಲಾಗಿದ್ರೋ ಅವರನ್ನೆಲ್ಲರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಅಂತ ತಾಯಿ, ಆ ಹೆಣ್ಣುಮಗಳ ತಾಯಿ ಮಾತಾಡಿಲ್ಲ, ಓಟ್ ಕೇಳಿಲ್ಲ, ಕಣ್ಣೀರು ಸುರಿಸ್ತಾ ದಿವ್ಯ ಮೌನದಲ್ಲಿ ಇಡೀದಾಗಿ ತಿರುಗಾಡಿದ್ಲು. ಜನ ಕರುಳಿಂದ ಓಟ್ ಹಾಕಿದ್ರು, ಬೆರಳಿಂದಲ್ಲ. ಈ ಕಥೆ, ಈ ದಾರುಣತೆ ಮಮತಾ ಬ್ಯಾನರ್ಜಿಯ ಕುಲವನ್ನು ಬಿಟ್ಟಿತೇನೋ? ಅಭಿಷೇಕ್ ಬ್ಯಾನರ್ಜಿ ಅಂತ ಲಫಂಗನನ್ನ ಬಿಟ್ಟಿತೇನೋ? ಜನ ಇವತ್ತು ಬೀದಿಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಭಗವಧ್ವಜ ಹಿಡಿದು ಕೇಸರಿಯನ್ನ ಮೈ ಮೇಲೆ ಎರಚಿಕೊಂಡು ಭೂತ ಬಂದ ಹಾಗೆ ಬಂಗಾಳದಲ್ಲಿ ಆ ವಿಜಯೋತ್ಸವವನ್ನು ಇವತ್ತಿಗೂ ಮುಂದುವರಿಸಿದ್ದಾರೆ. 1, 2, 3 ಅತ್ಯಾಚಾರದ ಸರಣಿ 15 ವರ್ಷಗಳಲ್ಲಿ, ಕೊಲೆಯ ಸರಣಿ, ಮನೆಗೋಗಿ ಹಿಂದೂಗಳ ಮಾರಣ ಹೋಮ, ಇದೆಲ್ಲವನ್ನ ಈಗಲೇ ಅನುಭವಿಸಬೇಕು. ಅದರ ಪರಿಣಾಮ, ಅದರ ಸಾಕ್ಷಿ ಪ್ರಜ್ಞೆ
ಈ ಅಭಿಷೇಕ್ ಬ್ಯಾನರ್ಜಿಯ ಮೇಲಿನ ಮೊಟ್ಟೆ ಮರ್ದನ. ಈ ಘಟನೆ ಬದಲಾಗ್ತಾ ಇರುವಂತ ಬಂಗಾಲದ ಮತ್ತು ಬಂಗಾಲದ ಜನತೆ ಇಷ್ಟು ವರ್ಷ ತಮ್ಮ ಪಂಚೇಂದ್ರಿಯಗಳನ್ನ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ತಮ್ಮ ಇಡೀ ಅಸ್ತಿತ್ವವನ್ನ ಎಲ್ಲವನ್ನ ಕಟ್ಟಿ ದಮ್ ಕಟ್ಕೊಂಡು ಬದುಕುವುದು ಅಂತಾರಲ್ಲ, ಆ ತರ ಬದುಕ್ತಾ ಇದ್ರಲ್ಲ, ಅವರಿಗೆ 47ರಲ್ಲಿ ಎಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದು 26ರಲ್ಲಿ ಮೇ 4. ಅದರ ಇಡೀದಾದಂಥ ಆ ಸ್ವಾತಂತ್ರ್ಯದ ಒಂದು ಪರಮಾನಂದದ ಮತ್ತು ಅದರ ಪರಮಾಕ್ರೋಶದ ಎರಡೂ ಅಭಿವ್ಯಕ್ತಿಗೆ ಇವತ್ತು ಬಂಗಾಲ ಸಾಕ್ಷಿಯಾಗಿದೆ. ಮಮತಾ ಬ್ಯಾನರ್ಜಿಯವರ ಇಡೀದಾದಂಥ ಕ್ರೌರ್ಯದ ಕೋಟೆ ಅವರ ಕಣ್ಣೆದುರೇ ಕುಸಿತಾ ಇದೆ. ಇದಕ್ಕಿಂತ ಇನ್ನೊಂದು ಪ್ರಾಯಶ್ಚಿತ ಬೇಕಾಗಿಲ್ಲ. ಇದಕ್ಕಿಂತ ಒಂದು ಪಾಪಕರ್ಮಕ್ಕೆ ಸಿಗಬಹುದಾದಂಥ ಒಂದು ದುರ್ಭಿಕ್ಷ ಯೋಗ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮಸ್ತೆ.